ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಲ್ವಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನನ್ನ ಡೈಲಿ ಡೇ ಹೇಗಿರುತ್ತೆ ಅಂತೇಳಿ ನೋಡೋಣ ಬನ್ನಿ. ಅವರೆಕಾಳು ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಮನೇಲಿ ನಾನಿವತ್ತು ಅವರೆಕಾಳನ್ನ ಹಾಕಿ ಪಲಾವ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅತ್ತೆ ಹರಿಹರಕ್ಕೆ ಮದುವೆಗೆ ಹೋಗಿದ್ರಲ್ಲ, ಅಲ್ಲಿಂದ ಬರ್ತಾ ಅವರೆಕಾಳನ್ನು ತೊಗೊಂಬಂದಿದ್ರು. ಅವರೆಕಾಳು ಹಾಕಿ ಉಪ್ಪಿಟ್ಟು ಪಲಾವ್ ಎಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ಪಲಾವ್ ಮಾಡ್ಕೊಂಡಿದ್ದೆ. ಇವತ್ತು ನಾವು ಮಂಗಳವಾರದ ಜಾತ್ರೆಗೆ ಹೋಗಬೇಕಿತ್ತು, ತೇರಿದೆ. ಸೊ ಹಾಗಾಗಿ ಬೇಗ ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಮನೆ ದೇವ್ರ ಪೂಜೆನೂ ಕೂಡ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಡುಬು ಕೂಡ ಮಾಡ್ಕೊಳ್ಳೋದಿತ್ತು. ಮೊನ್ನೆ ಭಾರತ ಹುಣ್ಣಿಮೆಗೆ ನಾವು ಸ್ವಲ್ಪ ಕಡುಬು ಮಾಡ್ಕೊಂಡಿದ್ವಿ, ಶಾರ್ಟೇಜ್ ಆಗಿತ್ತು. ಸೊ ಹಾಗಾಗಿ ಮತ್ತೆ ತಿನ್ನಲಿಕ್ಕೆ ಅಂತೇಳಿ ಒಂದಿಷ್ಟು ಕಡುಬು ಮಾಡ್ಕೊಳ್ಳೋಣ ಅಂತ ಹೇಳಿದ್ರತ್ತೆ. ಸೊ ಅದೊಂದು ಕೆಲಸ ಇತ್ತು. ಅದ್ರ ಜೊತೆಗೇ ರೇಷನ್ನ ತಂದಿದ್ದೆ, ಅದನ್ನು ನಾನಿನ್ನೂ ಹೊಂದಿಸಿಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಎಲ್ಲದನ್ನು ಕೂಡ ನಾನು ಹೊಂದಿಸಿಟ್ಕೊಳ್ಳೋಣ ಅಂತ ಈ ಥರ ಇಟ್ಕೊಂಡಿದ್ದೀನಿ. ಕಾಳುಗಳನ್ನೆಲ್ಲ ನಾನು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೋತೀನಿ. ಫ್ರಿಜ್ಜಲ್ಲಿ ನನಗೆ ಸ್ಪೇಸ್ ಭಾಳಷ್ಟಿದೆ, ಯಾಕಂತಂದರೆ 3 ಡೋರ್ ಫ್ರಿಜ್ ಆಗಿರೋದ್ರಿಂದ ಕಾಳುಗಳನ್ನೆಲ್ಲ ನಾನು ಅದರಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇನ್ನು ಮಿಕ್ಕಿರೋ ಸಾಮಾನುಗಳನ್ನ ಡಬ್ಬಿಲೇ ಇಟ್ಕೊತೀನಿ. ಕೆಲವೊಬ್ಬರು ಮಾಡೋ ಕರ್ಜಿಕಾಯಿ ಕಡುಬುಗಳು ಸ್ಮೂತಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಇರಲ್ಲ. ಕಡುಬಿಗೆ ಓಕೆ ಪರವಾಗಿಲ್ಲ, ಬೇಳೆ ಹೂರಣ ತುಂಬಿರ್ತೀವಿ, ಮೆತ್ತಗಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಜಿಕಾಯಿ ಮಾಡಿದವು ಕೂಡ ಗರಿಯಾಗಿರೋದಿಲ್ಲ, ಮೆತ್ತಗಿರುತ್ತೆ. ಸೊ ನಾವು ಕರ್ಜಿಕಾಯಿ ಅಥವಾ ಕಡುಬು ಗರಿಯಾಗಿ ಬರಬೇಕಂದ್ರೆ ನಾವು ಏನು ಮಾಡಬೇಕಂದ್ರೆ ಫಸ್ಟಿಗೆ ಮೈದಾ ಹಿಟ್ಟಿಗೆ ಒಂದು 2 ಚಮಚದಷ್ಟು ನಾವು ಚಿರೋಟಿ ರವೆ ಅಥವಾ ಸಣ್ಣ ರವೆ ಅಂತ ಹೇಳ್ತೀವಲ್ಲ, ಅದನ್ನು ಸೇರಿಸ್ಕೊಬೇಕಾಗತ್ತೆ. ಹಾಗೆಯೇ ಸ್ವಲ್ಪ ಕಾದಿರೋ ಎಣ್ಣೆನ 1-2 ಚಮಚ ಸೇರಿಸೋದ್ರಿಂದ ನಮ್ಮ ಕಡುಬು ಅಥವಾ ಕರ್ಜಿಕಾಯಿ ಗರಿಯಾಗಿ ಕ್ರಿಸ್ಪಿಯಾಗಿ ಹಾಗೆ ಒಳ್ಳೆ ಬಣ್ಣ ಬರುತ್ತೆ. ಬನ್ನಿ ಮಂಗಳವಾರದ ಜಾತ್ರೆ ತೇರನ್ನ ನೋಡೋಣ.
ಜಾತ್ರೆ ಮುಗಿಸಿ ಬರೋದು ಲೇಟಾಗಿತ್ತು. ಸ್ವಲ್ಪ ಸಾಂಬಾರು ಉಳಿದಿತ್ತು, ಮಿಲ್ ಮೇಕರ್ ಅಥವಾ ಸೋಯಾ ಚಂಕ್ಸ್ ಅಂತೀವಲ್ಲ ಅದ್ರದ್ದು. ಸೊ ಅದಕ್ಕೆ ಒಂದಿಷ್ಟು ಮೊಟ್ಟೆನ ಒಡೆದಾಕಿ ಆಮ್ಲೆಟ್ ಸಾರು ಮಾಡು ಅಂತ ಅಂದರು. ಸೊ ನಾನು ಒಂದು 3 ಮೊಟ್ಟೆನ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಆಮ್ಲೆಟ್ನ ಮಾಡಿಕೊಂಡು ಸಾರಿಗೆ ಹಾಕಿ ಕುದಿಸ್ಕೊಟ್ಟೆ. ನಾನು ಊಟಕ್ಕೆ ಸ್ವಲ್ಪ ಗೊಜ್ಜನ್ನ ರೆಡಿ ಮಾಡಿಕೊಂಡೆ. ಬಟಾಣಿ, ಈರುಳ್ಳಿ, ಟೊಮೆಟೊ ಹಾಕಿ ಸ್ವಲ್ಪ ಖಾರದ ಪುಡಿ ಹಾಕಿ ಗೊಜ್ಜು ಮಾಡಿಕೊಂಡೆ. ಬಿಸಿ ಅನ್ನಕ್ಕೆ ಈ ಥರ ಈರುಳ್ಳಿ ಟೊಮೆಟೊನ ಗೊಜ್ಜು ಹಾಗೆ ಆಮ್ಲೆಟ್ ಇದ್ದರೆ ಹೊಟ್ಟೆ ತುಂಬ ಊಟ ಹೋಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.